ಸೊ ಗುಡ್ ಮಾರ್ನಿಂಗ್ ಫ್ರಮ್ ಸರ್ ಯಾವ್ರು ಗೊತ್ತಿಲ್ಲ ನಿಯರ್ ಸಿಗಂದೂರು. ಮುಖ ತೊಳ್ಕೊಂತಿದ್ದೀವಿ, ಇಲ್ಲೇ ಟ್ಯಾಂಕ್ ಇತ್ತು. ಹಿಂಗಿದೆ, ಇಲ್ಲಿ ಮಳೆ ಬರ್ತಿದೆ ನೋಡ್ರಿ. ಕಾಣ್ತಿಲ್ಲ ಆ್ಯಕ್ಚುಲಿ, ಮಳೆ ಬರ್ತಿರೋದಲ್ಲ ಕಾಣುತ್ತೆ ನೋಡ್ರಿ, ನೀರು ಬೀಳೋದು. ನಾವು ನೈಟ್ ಉಳ್ಕೊಂಡಿದ್ದು ಈ ರೂಮ್ ಆ್ಯಕ್ಚುಲಿ. ಗಾಡಿಯಲ್ಲೈತೆ, ಲಗೇಜ್ ಪ್ಯಾಕ್ ಮಾಡಿದ್ದೀನಿ. ಈ ಕಡೆ ಡೈರಿ, ಅಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ. ಮುಂದೆ ಹೋದರೆ ಹೋಟ್ಲುಗಳಿದ್ದಾವೆ. ಮಳೆ ಬರ್ತಿದೆ ಗುರು, ಮಳೆ ಬರ್ತಿದೆ. ತಗೊಂಡೇನೋ ಇಲ್ಲ. ಇವನರಲ್ಲೇ KRS ಡ್ಯಾಮ್ ಐತೆ ಗುರು, ಆ ಚಪ್ಪಲಿಲಿ. ಸೊ ಈಗ ಇಲ್ಲಿಂದ ಹೊರಡೋದು. ತಿಂಡಿ ಇಲ್ಲೇ ಮುಂದೆ ಹೋಟ್ಲಿದೆ ಅಂತ. ಒಳೆ ಆಚೆ ಹೋದರೆ ಆ ಕಡೆ ತುಂಬ ಕಾಸ್ಟ್ಲಿ, 20 ಇರೋದು 40 ಹೇಳ್ತಾರೆ. ಅದಕ್ಕೆ ಈ ಕಡೆನೇ ತಿಂಡಿ ತಿನ್ಕೊಂಡು ಹೋಗೋದು. ಮತ್ತು ಆ ಕಡೆ ನೆಟ್ವರ್ಕು ಸಿಗೋಲ್ಲ, ಏನಿಲ್ಲ. ಆಹಾ, ಮಳೇಲಿ ಚೆನ್ನಾಗಿತ್ತು ನನಗೆ. ಊರು ಬಿಟ್ಟು ಊರಿಗೆ ಬಂದು ಬೇರೆ ಊರಲ್ಲಿ ರಾತ್ರಿ ಎಲ್ಲ ಅಡ್ಡಾಡಿದ್ದೀವಿ. ನಮ್ಮ ಪ್ಯಾಂತರ್ ಲೋಡಾಗಿ ನಿಂತಿದೆ ಗುರು. ಲೋಡಾಗಿ ನಿಂತಿದೆ. ಚೈನ್ ಲ್ಯೂಬ್ ಮಾಡೋಕ್ಕೆ ಲ್ಯೂಬೇ ಕೂರ್ತಿಲ್ಲ. ಸೊ ದಿಸ್ ರೈನ್ ಕವರ್ ಇಸ್ ಫ್ರಮ್ ಡೆಕಾಥ್ಲಾನ್. ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡಿ. ಕಾಸ್ಟ್ಲಿನೇ, ಬಟ್ ವರ್ತ್ ಐತೆ, ಯಾಕೆಂದರೆ ನೀರು ಹೋಗಲ್ಲ ಒಳಗೆ. ಲೆಟ್ಸ್ ಗೋ ಬಾಯ್ಸ್. ಇದೇ ನಮ್ಮ ಓದ್ ದಿನದ ಆಸ್ಥಾನ. ಸರಿ, ಏನೋ ಹೇಳಕ್ಕೆ ಹೋದೆ, ಮರ್ತೋಯ್ತು. ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ನೀವೇ. ರೈನ್ ಕೋಟ್ ಎಲ್ಲ ಅಲ್ಲಿದ್ದಾವೆ. ಈಗ ಓಡೋಣ ಬರ್ರಿ. ಸೊ ಇಲ್ಲಿಂದ ಹೊರಟಿದ್ದೀವಿ. ಈಗ ತಿಂಡಿ ತಿನ್ಕೊಂಡು ಹೋಗೋಣ. ಇಲ್ಲೇ ಆ ಕಡೆ ಹೋದರೆ ಸುಮ್ಮನೆ ರೇಟು ಬಡ್ಜೆಟ್ಟು ಮೀರಿ ಹೋಗುತ್ತೆ. ಮಳೆ ಬರ್ತಿದೆ ಗುರು ಇಲ್ಲಿ ಚೆನ್ನಾಗಿ. ಇಷ್ಟೊತ್ತು ಸರ್ರೇ ಹೊಡಿತು ಮಳೆ. ಇಲ್ಲೇ ಎಲ್ಲ ಹೋಟ್ಲೈತೆ ಅಂತೆ, ಹರ್ಷಿತಾ ಫಾಸ್ಟ್ ಫುಡ್ಡು. ಇಲ್ಲೇ ಅನ್ಸುತ್ತೆ ಕಣಲೆ ಮೋಸ್ಟ್ಲಿ. ಇದು ಅಲ್ಲ ಲೇ, ಹಿಂದೆ ಇತ್ತಲ್ಲ ಅದೇ ಇರ್ಬೇಕು ಮೋಸ್ಟ್ಲಿ. ಹಾಂ, ನೋಡೋಣ ಬಾ, ಮುಂದೆ ಎಲ್ಲಾದರೂ ಸಿಗುತ್ತೇನೋ. ಇದು ಹೋಟೆಲ್ ಅಲ್ಲ. ಸೊ ತುಂಬ ಹೆಲ್ಪಿಂಗ್ ಆಗಿದ್ದಾರೆ ಗುರು ಜನ ಈ ಕಡೆ. ರೂಮ್ ಕೊಟ್ಟು, ಗುರುತು ಪರಿಚಯ ಇಲ್ಲ, ಮಲ್ಕೊಂಡಿರ್ರಿ ಅಂತಂದು, ಅಡ್ರೆಸ್ ಹೇಳಿ ಹಿಂಗೆ ಹೋಗ್ರಿ, ಹತ್ರ ಆಗುತ್ತೆ ನಿಮಗೆ ಅಂತ. ಹೊಳೆ ಬಾಗಿಲು 12 ಕಿಲೋಮೀಟ್ರ್. ಹೊಳೆ ಬಾಗಿಲು ದಾಟಿದರೆ ರೇಟು ಆಲೆ. ಟಿ ಪರವಾಗಿಲ್ಲ ಗುರು, ಊರು ದೊಡ್ಡದೇ ಇದು. ನಾನೇನೋ ಅಂದ್ಕೊಂಡಿದ್ದೆ ಸಣ್ಣದು. ಈ ಕಡೆ ಎಲ್ಲ ಹಂಗೆ ಅಲ್ಲ, ಕುಂದಾಪುರ, ನಿಟ್ಟೂರು, ಕೊಲ್ಲೂರು, ಸಿಗಂದೂರು ಈ ಕಡೆ. ಇಲ್ಲೆಲ್ಲಾದರೂ ಹೋಟ್ಲಿದ್ರೆ ತಿಂಡಿ ಹಾಕೊಂಬಿಡೋಣ. ಇಲ್ಲಿದೆ ತಡೀರಿ ಹೋಟ್ಲು. ಹಿಂಗೆ ಹೋಗ್ಬೇಕು ನಾವೀಗ ಸಿಗಂದೂರಿಗೆ. ತಿಂಡಿ ಏನೈತೆ ಕೇಳು. ಅಲ್ಲಿ ಕೇಳ, ಅವ್ರ ಪಾಪ ಬಸ್ಸಿಗೆ ನಿಂತಿದಾರಲ್ಲೇ. ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ ಗುರು. ಪೆಟ್ರೋಲು ರೀಫಿಲ್ ಮಾಡಿಸ್ಕೊಂಡಿದ್ದೀವಿ. 741-42 ಹಿಡಿಸ್ತು. ಒಂದು 26 ಕೊಡ್ತೈತೆ ಮೈಲೇಜು. ಸಾಕು. ವೆದರ್ ನೋಡ್ರಿ ಹೆಂಗೈತೆ. ಸರ್ಗ ಸಿಗಂದೂರು ಒಂದು 8ರಿಂದ 9 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಸೊ ಏನು ಅಂತಂದರೆ ಬ್ಯಾಡ್ ನ್ಯೂಸು, ಸಿಗಂದೂರಲ್ಲಿ ಬ್ರಿಡ್ಜ್ ಆಗ್ತಾಯಿದೆ ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ. ಓಕೆನಾ? ಬ್ರಿಡ್ಜ್ ಆಯಿತು ಅಂದರೆ ಲಾಂಚು ಕ್ಲೋಸ್ ಮಾಡ್ತಾರೆ. ಓಕೆ, ಇದೇ ಸ್ಲ್ಯಾಬ್ಗಳು ಅಲ್ಲಿ ಹಾಕಿ ಬ್ರಿಡ್ಜ್ ಮಾಡ್ತಾರೆ. ಈಗ ನೆಕ್ಸ್ಟು ರೆಡಿ ಇದ್ದಾವೆ ನೋಡ್ರಿ ಎಲ್ಲ. ಸೊ ಅದು ಎಲ್ಲಾದರೂ ಕಂಪ್ಲೀಟ್ ಆಯಿತು ಅಂತಂದರೆ ನಿಮಗೆ ಲಾಂಚ್ ಸಿಗಲ್ಲ, ಕ್ಲೋಸ್ ಆಗುತ್ತಂತೆ. ಸೊ ರಾತ್ರಿ ಅದನ್ನೇ ಕುತ್ಕೊಂಡು ಮಾತಾಡ್ತಿದ್ವಿ. ಅವ್ರು ರೂಮ್ ಕೊಟ್ಟಿದ್ರಲ್ಲ, ಅಣ್ಣವರು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ ಜೊತೆಗೆಲ್ಲ ಕುತ್ಕೊಂಡು. ಹೇಳಿದ್ರಿಂಗೆ ಅದು ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಆಯಿತು ಅಂದರೆ ಲಾಂಚ್ ಎಲ್ಲ ಕ್ಲೋಸು. ಏನೇ ಲಾಂಚ್ ಹೋಗೋದಿದ್ರು, ಹೋಗ್ಬೇಕಂತ ಆಸೆ ಇದ್ದರೆ 1 ವರ್ಷದೊಳಗೆ ಬರ್ಬೇಕು ಯಾರಾದರೂ ಅಂತ ಅಂದರು. ಬಟ್ ಕ್ಲೋಸ್ ಮಾಡಬಾರ್ದಿತ್ತು ಗುರು. ಅದೊಂಥರ ಟೂರಿಸ್ಟ್ ಅಟ್ರಾಕ್ಷನ್ ಥರ ಇತ್ತು. ಲಾಂಚೇ ಒಂಥರ ಅಟ್ರಾಕ್ಷನು.
ಕ್ಲೋಸ್ ಮಾಡಬಾರ್ದಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಅದ್ರದ್ದು ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್. ಸೊ ಹಂಗಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ ಬ್ರಿಡ್ಜ್ ಆದಮೇಲೆ. ಅಯ್ಯೋ ಇವಾಗಿನ ಹಿಂಗೋಗಿ ಅಲ್ಲೇ ವಾಪಸ್ ಹೋಗ್ತಾಯ್ತಾ. ಸೊ ನಾವು ಈಗ ಲಾಂಚಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋಣ. ಮಳೆ ಬಂದರೆ ಲೇಟೇ ಬಿಡೋದು, ಬಟ್ ಎಕ್ಸ್ಪೀರಿಯನ್ಸ್ ಸೈಕಾಗಿರುತ್ತೆ ಬಾಗುರು. ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಗುರು, ವಾಟರ್ ಡ್ರೈನ್ ಪೈಪಿಂದ ನೀರೇ ಹೋಗಂಗಿಲ್ಲ ಟ್ಯಾಂಕ್ ಒಳಗೆ ಹೋದ್ರೆ ಅಂತ. ಅದು ಯೋಚನೆ ಮಾಡಕತ್ತೀನಿ ನಾನು. ಅದು ನೀರೇ ಹೋಗಂಗಿಲ್ಲ, ಕಡ್ಡಿ ತಗೊಂಡು ಇದು ತಂತಿ ತಗೊಂಡು ನೋಡಿದೆ ಕ್ಲಿಯರ್ ಮಾಡೋಕ್ಕೆ, ಬಟ್ ಆಗ್ತಿಲ್ಲ. ಆಗಿಂದ ನಿನ್ನೆ ಇವಾಗೇ ಬಿಸಿಲಿನ ಕಿರಣ ನೋಡ್ತಿರೋದು. ಫುಲ್ಲು ಮೋಡ ಕವಿದ ವಾತಾವರಣ. हमारा बाइक किधर भी चलता कहीं भी चलता, बस चलाने वाला में दम रहना चाहिए. ಏನೋ ಹೇಳಕ್ ಹೋದೆ, ಫ್ಲೋ ಅಲ್ಲಿ ಬರಲಿಲ್ಲ. ಕ್ಷಮಿಸ್ಬಿಡಿ ಬ್ರೋ, ಕ್ಷಮಿಸ್ಬಿಡಿ. ನಮ್ಮ ಬೈಕಿಗೆ ಎಂಟ್ರಿ ಫೀಸೇ ಇರಲ್ಲ. ಈಗ ನೋಡ್ರಿ ರಾಜಾರೋಷವಾಗಿ ಹೋಗ್ತೀವಿ. ಹಾಂ ಓನಾಸಿ ನೋಡು ಹೆಂಗೆ ನಾವು ಅಣ್ಣನೇ ಸರ್ಕೊಂಡ್ಬಿಟ್ಟ. ಓಹೋ ಈ ಮಣ್ಣಲ್ಲಿ ಎಲ್ಲಾದರೂ ಸಿಕ್ಕೊಂಡ್ರೆ ಮಮ್ಮ ಜೀವ ನೋಡ್ಬಾದ ರೋದನೆ. ಆಮೇಲೆ ಗೊತ್ತಲ್ಲ, ಫಸ್ಟು ಹಿಂದೆ ಬ್ರೇಕ್ ಫುಲ್ಲು, ಆಮೇಲೆ ಮುಂದೆ ಬ್ರೇಕ್ ಹೊಡಿಬೇಕು. ಯಾಕೆ ಹೇಳ್ರಿ? ಬಿಕಾಸ್ ದಿಸ್ ಈಸ್ ಆಫ್ ರೋಡ್. ಲೇ ಲಾಂಚ್ ಎಲ್ಲೋ ಬರುತ್ತೆ, ಇಲ್ಲ ಇಲ್ಲೇ ಬರುತ್ತೆ. ಓಹೋ ಗುರು, ಜೀವನದಾಗ ಫಸ್ಟ್ ಟೈಮ್ ಗುರು ಇದು ಮಣ್ಣು ನೋಡ್ತೀರ ನಾನು. ಇದ್ರಂಗೆ ನೀರು ಕಡಿಮೆ ಆಗಿದ್ದು ನೋಡೇ ಇಲ್ಲ ನಾನು. ಅಯ್ಯಯ್ಯಪ್ಪ, ಈ ರೇಂಜಿಗೆ ತೀರಾ ನೀರೆಷ್ಟು ಕಡಿಮೆ ಆಗಿದಾವೆ ನೋಡು. ನೀರಿಷ್ಟು ಕಡಿಮೆ ಆಗಿದ್ದು ನೋಡೇ ಇಲ್ಲ ನಾನು. ಲಾಂಚ್ ಹಿಂಗೆ ಸೀದಾ ಹೋದರೆ ಇಲ್ಲಿಗೆ ಬರೋದು. ಇವಾಗ ಆ ಕಡೆ ಡೈವರ್ಷನ್ ಕೊಟ್ಟವ್ರಾ? ಓಹೋ ಓಕೆ ಓಕೆ ಓಕೆ. ಲೇ ನಾನು ಸಣ್ಣನಿದ್ದಾಗಿಂದಾನು ನೋಡಕತ್ತೀನಲ್ಲ, ನೀರಿಷ್ಟು ಕಡಿಮೆ ಆಗಿರೋದು ಇವತ್ತೇ ನಾನು ನೋಡಿದ್ದು. ಸೊ ಇದೇ ನೋಡ್ರಿ ಬ್ರಿಡ್ಜ್ ಆಗ್ತಾ ಇರೋದು ಇಲ್ಲಿಂದ ಅಲ್ಲಿವರೆಗೂ. ಈ ಬ್ರಿಡ್ಜ್ ಆಯ್ತಂದರೆ ಲಾಂಚ್ ಇನ್ನೇನು ಕ್ಲೋಸು. ಮೋಸ್ಟ್ಲಿ ಇನ್ನೂ ಬಂದಿಲ್ಲ ಅನ್ಸುತ್ತೆ ಲಾಂಚು. ಬಾ ಇಲ್ಲೇ ನಿಂತ್ಕೊಳ್ಳೋಣ. ಲೇ ತೀರಾ ಈ ರೇಂಜಿಗೆ ಕಡಿಮೆ ಆಗೈತೆ ನೀರು. ಲೇ ಇದು ಕಾಣ್ತಾನೆ ಇರಲಿಲ್ಲ, ಬರೀ ಆ ಮರಗಳು ಕಾಣವಷ್ಟೇ. ಹೂನಲ್ಲೇ ಲೇ ನಾನು ಅವಾಗೊಂದ್ಸರಿ ಬಂದಿದ್ದೆ, ಆ ಮರ ಕಾಣವಷ್ಟೇ. ಮೋಸ್ಟ್ಲಿ ಇಲ್ಲಿವರೆಗೂ ಬರೋದು ಕಾಣ ಲಾಂಚು. ಅಷ್ಟು ಕೆಳಗೂ ಇರಲಿಲ್ಲ. ಇಲ್ಲೇ ಹಚ್ಚಿದ್ದೆ ನಾನು, ಹಿಂಗೆ ಹಚ್ಚಿದ್ದೆ ಲಾಂಚು. ಭಾಳ ನೀರು ಕಡಿಮೆ ಐತೆ ಬ್ರೋ. ಅದೇ ನನಗೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಅಲ್ಲಿಗೆ ಬರುತ್ತೆ. ಅಲ್ಲಿಗೆ ಬರೋದು. ಇನ್ನೆಲ್ಲ ಜಾಗ ನೀರೆಲ್ಲೈತೆ. ಇಲ್ಲಿ ಅವಾಗಿಂದ ಜಗಳ ಆಡ್ತಾವ್ರಿ ಇವರು, ಲೋಕಲ್ಲು ಹೊರಗಡೆರು ಅಂತ. ಅದಾದ ಲೋಕಲ್ ಗಾಡಿ ಬಂದೈತೆ ಶಿಫ್ಟು, ನೀವೀಗ ಹೊರಗೆ ಹಾಕ್ರಿ ಅದನ್ನು ಹತ್ತಿಸ್ಕೋಬೇಕು ಅಂತ ಜಗಳ ಆಡ್ತವ್ರೆ. ಹಿಂದೆ ನೋಡಿದರೆ ಇನ್ನೊಂದು ಲಾಂಚ್ ಬಂದು ನಿಂತೈತೆ, ಇದು ನೋಡಿದರೆ ಇಲ್ಲಿ ಅಂಟಿಸ್ಕೊಂಡು ನಿಂತೈತೆ. ಸುಮ್ಮನೆ ಏನಕ್ಕೆ ಜಗಳ ಆಡ್ಕೊಂಡವ್ರು? ಬಂದು ಲಾಂಚು ನನ್ನ ಗಾಡಿಗೆ ಮುಂಚೆ ನಿನ್ನ ಗಾಡಿನೇ ಹಾಕವ. ಪಾಪ ಅಷ್ಟು ಜನ ಎಲ್ಲ ದೇವಸ್ಥಾನಕ್ಕೆ ಹೋಗೋರು ತೊಂದರೆ ಬರೀ. ಇಲ್ಲ ಅಲ್ಲಿ ಏನು ಮಾಡೋದಾ, ಟೂರಿಸ್ಟ್ನವರಿಗೆ ಒಂದು ಕಡೆ ಪಾರ್ಕಿಂಗ್ ಏನು ಮಾಡ್ತಾರೆ,
ಇವರು ಡೈರೆಕ್ಟ್ ಲೋಕಲ್ ಅವರಿಗೆ ಡೈರೆಕ್ಟ್ ಬಂದ್ಬಿಡ್ತಾರೆ ಅವರು. ಇಲ್ಲೇ ಒಂದು ಗಾಡಿನ ಹಾಕಿಬಿಟ್ರೆ ಅವ್ರನ್ನ ಇರಿಸಿ ಹಾಕೊಂಡು ಹೋಗ್ತೀವಿ. ತಪ್ಪು ಸೇರಿದ್ರು ಸರ್, ನೀವು ತಪ್ಪು ಲೋಕಲ್ಗೆ ಅಂತಲೇ ಇರೋದು ಆಯ್ತು ನೀನು ಆಯ್ತು ಇವತ್ತಿನ ಬಿಟ್ಟಾಕು ಅಲ್ಲ ಇವತ್ತಿನ ಬಿಟ್ಟಾಕು ಮೊನ್ನೆ ನೆನ್ಪಿಟ್ಟು ಬಂದು ಹೇಳಿದ್ದೆ ತಾನೆ. ಹಾಂ ನಿಮಗೆ ನೆನಪಿರಲ್ಲ ಅದು ನೆನಪಿರಲ್ಲ ನೀವು ನೀರ್ಲಾಯ್ತವ ಬಿಡು. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ, ನಮ್ಮ ಮನ್ಸು